ಈ ಭಗವಂತನ ಸೃಷ್ಟಿಯಲ್ಲಿ ಒಂದು ಕ್ರಮ ಅಥವಾ ಗುರಿ ಎನ್ನುವಂತಹದ್ದು ಇದೆಯಾ? ಅಂತಹ ಕ್ರಮವನ್ನ ಅಳವಡಿಸಿಕೊಂಡು ಅಂತಹ ಗುರಿಗೆ ಅನುಗುಣವಾಗಿ ಭಗವಂತ ಸೃಷ್ಟಿ ಮಾಡಿದನೆ ಎನ್ನುವಂತಹ ಪ್ರಶ್ನೆ ಎಲ್ಲರಲ್ಲಿ ಇರ್ತದೆ. ಹಾಗಾದ್ರೆ ಈ ಸೃಷ್ಟಿಕರ್ತ ಸೃಷ್ಟಿಯಲ್ಲಿ ನಡೆಯುವಂತಹ ಅಲ್ಲೋಲ ಕಲ್ಲೋಲಗಳಿಗೆ ಆತನೇ ಕಾರಣ ಎಂಬುದಾದ್ರೆ ಆತನು ವಿಚಲಿತನಾಗ್ತಾನೆಯೇ ಎನ್ನುವಂಥದ್ದು ಇನ್ನೊಂದು ಪ್ರಶ್ನೆ. ಎಲ್ಲರನ್ನೂ ಪ್ರೀತಿಸುವಂತಹ, ಎಲ್ಲರನ್ನೂ ಮಮತೆಯಿಂದ ಕಾಣುವಂತಹ ಭಗವಂತ ಸೃಷ್ಟಿಯಲ್ಲಿ ಜನರಿಗೆ ಕಷ್ಟವನ್ನು ಕೊಟ್ಟಿದ್ದಾದ್ರೂ ಏಕೆ? ಅಥವಾ ಸೃಷ್ಟಿಗಳ ಮೇಲೆ ಅವನಿಗೆ ಪ್ರೀತಿ ವಾತ್ಸಲ್ಯ ಇದ್ರೆ ಮನುಷ್ಯರು ಯಾಕೆ ಕಷ್ಟವನ್ನ ಅನುಭವಿಸಬೇಕು? ಯಾಕಾಗಿ ಕಷ್ಟವನ್ನ ನೀಡ್ತಾನೆ ಎನ್ನುವಂತಹ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಉದ್ಭವಿಸಿರುವಂಥದ್ದು. ಅದಕ್ಕಾಗಿಯೇ ಕಗ್ಗದ ಕವಿ ಹೀಗೆ ಹೇಳ್ತಾರೆ: ಕ್ರಮ 1,00,000 ಒಂದುಂಟೇನು ಸೃಷ್ಟಿಯಲ್ಲಿ, ಭ್ರಮಿಪುದೇನಾಗಾಗ ಕರ್ತೃವಿನ ಮನಸ್ಸು, ಮಮತೆಯುಳ್ಳವನಾತ ಆದೊಡಿ ಜೀವಗಳು, ಶ್ರಮ ಪಡುವುದೇಕಿಂತು ಮಂಕುತಿಮ್ಮ. ನಮಸ್ಕಾರ.